ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿ ಅಕ್ರಮವಾಗಿ ಗುಡಿಸಲನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಕಾಲೇಜು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಶೀಘ್ರವೇ ಸಂಬಂಧಪಟ್ಟವರು ಗಮನ ನೀಡುವ ಮೂಲಕ ತೆರವು ಕಾರ್ಯಾಚರಣೆ ನಡೆಸಬೇಕು ಎಂದು ಹಲವರ ಆಗ್ರಹದ ಬೆನ್ನಲ್ಲೇ ಇಂದು ಶಾಸಕರಾದ ಎಚ್.ಕೆ. ಸುರೇಶ್ ಗುಡಿಸಲು ನಿವಾಸಿಗಳನ್ನ ಭೇಟಿಯಾಗಿ ಸಮಸ್ಯೆಯ ಬಗ್ಗೆ ಪುರಸಭಾ ಅಧ್ಯಕ್ಷರಾದ ಎ.ಆರ್. ಅಶೋಕ್ ಸಮಕ್ಷಮದಲ್ಲಿ ಚರ್ಚೆ ನಡೆಸಿದರು. ಬಳಿಕ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಈಗಾಗಲೇ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಾನು ಸವಿಸ್ತಾರವಾಗಿ ಮಾತನಾಡಿದ್ದು, ಕಳೆದ 2 ದಶಕದಿಂದ ನಿರಂತರವಾಗಿ ನಿವೇಶನದ ಹಂಚಿಕೆ ಎನ್ನುವುದು ಗುಡಿಸಲು ನಿವಾಸಿಗಳಿಗೆ ಮರೀಚಿಕೆಯಾಗಿದೆ. ಇನ್ನು ಪುರಸಭಾ ಅಧ್ಯಕ್ಷರು ಕೂಡ ಉತ್ಸಾಹದಿಂದ ನಿವೇಶನ ನೀಡಲು ಮುಂದಾಗಿದ್ದಾರೆ. ಶೀಘ್ರವೇ ನಿವೇಶನದ ಹಕ್ಕು ಪತ್ರಗಳನ್ನು ನೀಡುವ ಮೂಲಕ ಇಲ್ಲಿನ ಗುಡಿಸಲುಗಳನ್ನು ತೆರವು ಮಾಡಲಾಗುತ್ತದೆ. ಅಲ್ಲಿಯ ತನಕ ಗುಡಿಸಲು ನಿವಾಸಿಗಳು ಯಾವುದೇ ಅಸ್ವಚ್ಛತೆ ಮತ್ತು ಗೊಂದಲಕ್ಕೆ ಅವಕಾಶ ನೀಡಬಾರದು ಎಂದು ತಿಳಿಸಿದರು. ನಿಮ್ಮನ್ನ ಇಲ್ಲಿಂದ ಹೊರ ಕಳಿಸಲಾಗುವುದಿಲ್ಲ. ನಿಮ್ಮನ್ನ ಗೌರವಹಿತದಿಂದ ಇಲ್ಲಿಂದ ಬೀಳ್ಕೊಡುತ್ತೇವೆ. ತಾವುಗಳು ಎಲ್ಲರೂ ಸಹ ಒಮ್ಮತದಿಂದ ಸಹಕಾರ ನೀಡಬೇಕು. ಅದಕ್ಕಾಗಿ ಇದೇ 30ರಂದು ಶುಕ್ರವಾರ ಆಶ್ರಯ ಸಮಿತಿಯ ಸಭೆಯನ್ನ ಕರೆಯಲು ಸೂಚನೆ ನೀಡಿದ್ದು, ಅಂದು ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಹಕ್ಕುಪತ್ರ ನೀಡಲು ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಪುರಸಭಾ ಅಧ್ಯಕ್ಷ ಎ.ಆರ್. ಅಶೋಕ್ ಮಾತನಾಡಿ, ರಾಯಪುರ ಗ್ರಾಮದಲ್ಲಿ ನಿವೇಶನಗಳನ್ನು ನಮ್ಮ ಹಿಂದಿನ ಅಧ್ಯಕ್ಷರು ಗುರುತು ಮಾಡಿದ್ದು, ಅಲ್ಲಿ ಜಾಗವನ್ನ ಗುರುತಿಸಲಾಗಿದೆ. ಮೊದಲು ಇಲ್ಲಿನ ಗುಡಿಸಲು ನಿವಾಸಿಗಳಿಗೆ ನಿವೇಶನ ನೀಡಿದ ಬಳಿಕವೇ ಉಳಿದ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಗುಡಿಸಲು ನಿವಾಸಿಗಳಿಗೆ ಶೀಘ್ರವೇ ನಿವೇಶನ ನೀಡಲು ಈಗಾಗಲೇ ಸಂಬಂಧಪಟ್ಟವರಿಂದ ಅನುಮೋದನೆ ಪಡೆದಿದ್ದು, ಮುಂದಿನ ವಾರ ಆಶ್ರಯ ಸಮಿತಿ ಸಭೆ ಬಳಿಕ ನಿವೇಶನ ನೀಡಲು ಬದ್ಧವಾಗಿದ್ದು, ಈ ಬಗ್ಗೆ ಯಾರಿಗೂ ಸಂಶಯ ಬೇಡವೆಂದು ಸ್ಪಷ್ಟನೆ ನೀಡಿದರು. ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರು ನಿನ್ನೆಯಿಂದ ಸೈಟ್ ಹಂಚಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ನಿಗಮಕ್ಕೆ ಲೆಟರ್ ಹಾಕಿ ಅಲ್ಲಿಂದ ಆರ್ಡರ್ ತಗೊಂಡು ಮುಂದಿನ ವಾರದಲ್ಲೇ ನಾವು ಸೈಟ್ ಹಂಚನ ಅಧ್ಯಕ್ಷರೇ ಅಂತೇಳಿ ನನಗೂ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಮಿಟಿಯ ಮೆಂಬರ್ಗಳಿಗೆ ಕರೆದು ಒಂದೇ ವಾರದಲ್ಲಿ ಸೈಟ್ಗಳನ್ನು ಫಾರ್ಮೇಷನ್ ಮಾಡೋಣ. ಫಸ್ಟ್ ಹೋಗಿ JCB ಬಿಟ್ಟು ಅಳತೆ ಮಾಡಿ ಸರ್ವೆ ಮಾಡಿಸಿ ರೆಡಿ ಮಾಡಿದ ನಂತರ ಫಸ್ಟ್ ಪ್ರಿಫರೆನ್ಸು ಗುಡಿಸಲಿನಲ್ಲಿ ಇರ್ತಕ್ಕಂಥ ಈ ಮೈದಾನದಲ್ಲಿ ಗುಡಿಸಲ 57 ಜನಕ್ಕೆ ಫಸ್ಟ್ ಸೈಟ್ ಹಂಚೋಣ ಅಂತೇಳಿ ವಾಗ್ದಾನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಾನ್ಯ ಶಾಸಕರು ಮನ್ಸು ಮಾಡಿರೋದ್ರಿಂದ ಮುಂದಿನ ವಾರದಲ್ಲಿ ಶುಕ್ರವಾರ ಮೀಟಿಂಗ್ ಕರೆದು ಅದ್ರ ಮುಂದಿನ ವಾರದಲ್ಲಿ ಸೈಟನ್ನು ಫಾರ್ಮೇಷನ್ ಮಾಡಿ ಆ ಒಂದು 15 ದಿನದಲ್ಲಿ ನಿಮಗೆ ಸೈಟ್ ಹಂಚಿಕೆ ಆಗುತ್ತೆ. ಸರ್ವೆ ನಂಬರ್ 19ರಲ್ಲಿ 191 ಸೈಟು ಆಲ್ರೆಡಿ ರಾಯಪುರ ಸರ್ವೆ ನಂಬರ್ BGS ಕಾಲೇಜ್ ಹಿಂಭಾಗ ನಾವು ಕೊಡ್ತೇವೆ ಅಂತೇಳಿ ಲೀಸ್ಟ್ ಮಾಡಿ ಮುನ್ಸಿಪಾಲಿಟಿಲಿ ಇಟ್ಕೊಂಡಿದ್ದೀವಿ. ಸರ್ ಹಿಂದೆ ಹಂಗೆ ಆದಲ್ಲ, ಈಗ ಇಲ್ಲಿ ಏನು ಇರ್ತಕ್ಕಂಥದ್ದು, ಈಗ 57 ಜನದನ್ನ ಪಟ್ಟಿ ಮಾಡಿದ್ದಾರೆ. ಆ 57 ಜನನ್ನ ಕೊಡಿಸ್ತಕ್ಕಂಥದ್ದು ಅವ್ರಿಗೆ ಆಸ್ತಿ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ ಅದು ಬೇಡ. ಪುರಸಭೆನಲ್ಲೂ ದಾಖಲೆ ಇದೆ, ಅದು ನಮ್ಮ ಗಮನಕ್ಕೂ ತಂದಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು ಇದ್ರ ವಿರುದ್ಧವಾಗಿ ಅಂದರೆ ಇದು ಕೊಡಬೇಕು ಅಂತಕ್ಕಂಥ ಇದು ಮಾಡಿದ್ರು. ಈಗ ಅವರು ಎಲ್ಲ ಜೊತೆಲಿ ಇರೋದ್ರಿಂದ ಖಂಡಿತವಾಗ್ಲೂ 57 ಜನ ಕೊಡಿಸಿ ಅವ್ರನ್ನ ಸ್ವಾಗತನ ಬಯಸಿ ಇಲ್ಲಿಂದ ಅಂದರೆ ತೆರವುಗೊಳಿಸಿದ್ರು ಅಂದರೆ ಓಡಿಸ್ತಕ್ಕಂಥದ್ದಲ್ಲ, ಅವರು ಗೌರವಿಸಿ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ.